ತಿಂಗಳು ಸಾಹೇಬ್ರು ಕೇಳಿದ್ರೆ DDP ಸಾಹೇಬ್ರು BO ಸಾಹೇಬ್ರು ಕೇಳಿದ್ರೆ ಬರ್ತೈತ್ರಿ ಸ್ಯಾಲರಿ. ಅತಿಥಿ ಶಿಕ್ಷಕರಿಗಾಗಿಯೇ ಈಗ ಸರ್ಕಾರದಿಂದ ಬಿಡುಗಡೆ ಮಾಡಿದೆ, ನಿನ್ನೆನ ಆಗಿದೆ. ಈಗ ಹಾಗಾಗಿ ಟ್ರೆಜರಿಗೆ TTR ಮಾಡ್ಕೊಂಡು ಇಲ್ಲಿದೆ ನೋಡಿ, 9ನೇ ತಾರೀಕು ಮಾರ್ಚ್ 2024ಕ್ಕೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ತೆರವಾಗಿರುವ ಬೋಧಕ ಸಿಬ್ಬಂದಿ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುವ ಶಿಕ್ಷಕರ ಗೌರವಧನ ಪಾವತಿಗಾಗಿ ಅನುದಾನ ಬಿಡುಗಡೆ ಮಾಡಿಸುವ ಬಗ್ಗೆ MLA ಮುಖಾಂತರ ಬರುತ್ತೆ. ಇಲ್ಲಿಂದ ಬಂದು ಇಲ್ಲಿಂದ DC ಮುಖಾಂತರ KKRDB ಹೋಗುತ್ತೆ. KKRDB ಅಂದರೆ ಗುಲ್ಬರ್ಗರು ಹೋಗುತ್ತೆ. ಅಲ್ಲಿಂದ ಒಂದು ಅಪ್ರೂವಲ್ ಆದಮೇಲೆ ಇಂಪ್ಲಿಮೆಂಟ್ ಆಗುತ್ತೆ. ಈ 10 ತಿಂಗಳು ಆದ್ರಿಂದ ನಮಗೆ ನೋವಾಗಿಲ್ಲ ಸರ್. ಇಲ್ಲೇ ಮೇಲೆ ಅಟ್ಲೀಸ್ಟ್ ಟ್ರೈನಿಂಗ್ ಅಲ್ಲಿ ಕರೆದೆ ಸರ್ ಫೋನ್ DDP ಸಾಹೇಬರಾಗಲಿ BO ಆಗಲಿ MLA ಗಮನಕ್ಕೆ ತಂದು ಇದು ಮಾಡ್ಬೋದಾಗಿತ್ತಲ್ಲ. ವರ್ಷದ ಅಂತ್ಯವರೆಗೂ ಆಗಿಲ್ಲ. ಎಲ್ಲರಿಗೂ ಒಂದೊಂದು ಕಡೆ ಒಂದೊಂದು ಇನ್ಕಮ್ ಇದ್ರೆ ಏನೋ ಓಕೆ, ಬಟ್ ಸಿಂಗಲ್ ಪೇರೆಂಟ್ ಇರೋ ಗತಿ ಭಾಳ ಕಷ್ಟ ಆಗ್ತಿದೆ ಸರ್. ಇವು ಒಂದು ಕಡೆ ಹಸ್ಬೆಂಡ್ ದುಡಿತಿದ್ದಾರೆ, ಇಬ್ಬರಲ್ಲಿ ಒಬ್ಬರು ಬಂದಿಲ್ಲ ನಡೀತದೆ ಸರ್. ಇವಾಗ ನಾನು ಸಿಂಗಲ್, ನಂದೊಂದೇ ಬರಬೇಕು, ನಾನೊಂದೇ ಎಲ್ಲ ನೋಡ್ಕೋಬೇಕು. ಅವಾಗ ಏನು ಮಾಡೋದು ಸರ್? ಅಲ್ಲಿ ನಾನು ಸಾಲ ತೊಗೊಂಡ್ರೆ ಸುಮ್ಮನೆ ಅಂತ ₹1 ಕೊಡಲ್ಲ ಸರ್. ಎಲ್ಲರೂ ಅದಕ್ಕೆ ಬಡ್ಡಿಗೆ ಕೇಳ್ತಿದ್ದಾರೆ. ಬಡ್ಡಿಗೆ ಹಾಕಮ್ಮ ತಗೊಂತೀವಿ ಅಂತಾರೆ. ನನ್ನ ಕುಟುಂಬ ನಡಿಬೇಕಲ್ವ? ಭಾಳ ಡಿಫಿಕಲ್ಟ್ ಡೈಜೆಸ್ಟ್ ಆಗಿದೆ ಸರ್. ಮನಸ್ಸಲ್ಲೇ ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ, ಎಲ್ಲರೂ ಹೇಳೋಕ್ಕೂ ಆಗ್ತಾಯಿಲ್ಲ. ಒಂದೊಂದು ಅಧಿಕಾರಿಗೂ ಹೋಗಿ ಕೇಳಿ ಸಾಕಾಗ್ತದೆ ಸರ್. UKG LKG ಟೀಚರ್ಸ್ ಪೇಮೆಂಟ್ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಕೇಳಿದ್ರು. ತಮಾಸು ಹೋಗಿದ್ರೆ ಇಲ್ಲ ಸರ್ ಮೀಟಿಂಗ್ ಮಾಡೋದು ಸರ್. ಇವ್ರದ್ದು ಶಿಕ್ಷಕರು ಸಂಬಳ ಇನ್ನೂ ಎಷ್ಟು ದಿವಸ ಬೇಕಾಗುತ್ತೆ? ನಮಗೂ ಎಲ್ಲರಿಗೂ ಗೊತ್ತಿದೆ. KKRDBಯಿಂದ ಮತ್ತೆ ರಿವೈಸ್ ಸರ್ಕ್ಯುಲರ್ ಬಂತು. ಸರ್ಕ್ಯುಲರ್ ಬಂದಮೇಲೆ ಮತ್ತೇನು ಮಾಡಿದ್ವಿ ನಾವು, ಆ ಸರ್ಕ್ಯುಲರ್ ಪ್ರಕಾರ ಪ್ಲಾನ್ ಮಾಡಿ ಕಳಿಸ್ಕೊಡೋದಕ್ಕೆ ಎಲ್ಲ BOಗಳು ಹೇಳಿದ್ವಿ. ಕೆಲವೊಂದು ಸರಿ ಏನಾಗಿದೆ, ಕೆಲವೊಂದು ಶಾಸಕರು ಬೇಗ ಕೊಡಲಿಲ್ಲ ಪ್ಲಾನನ್ನು ಅಪ್ರೂವ್ ಮಾಡಿ. ಹಾಗಾಗಿ ಕೆಲವೊಬ್ಬರು ಬೇಕು, ಲೈಕ್ ಹೊಸಪೇಟೆ ಕೂಡ್ಲಿಗೆ ಅವರು ಫಸ್ಟ್ ಕೊಟ್ಟರು, ಆಮೇಲೆ ಹೊಸಪೇಟೆ ಕೊಟ್ಟರು, ಆಮೇಲೆ ಅರ್ಬಳಿ. ಇನ್ನು 2 ಜಿಲ್ಲೆಯವರು 2 ತಾಲೂಕಿನವರು ಬೇಗ ಕೊಡಲಿಲ್ಲ, ಅಗ್ರಿಬೊಮ್ಮನಹಳ್ಳಿ ಮತ್ತು ಹಳ್ಳಿಯವರು. ಹಾಗಾಗಿ ಎಲ್ಲ ಒಟ್ಟಿಗೆ ಕಳಿಸ್ಬೇಕಾದ್ರೆ ಅದು ವಿಳಂಬ ಆಯಿತು. ಮತ್ತು ಕೆಲವೊಂದು ಕ್ಲಾರಿಫಿಕೇಷನ್ ಕೇಳಿದ್ರು. ಈ ಕ್ಲಾರಿಫಿಕೇಷನ್ ಅಪ್ಡೇಟ್ ಮಾಡಿದ್ದೀವಿ. ಮೋಸ್ಟ್ಲಿ ಇನ್ನೊಂದು 10 ಡೇಸ್ 12 ಡೇಸ್ ಎಲ್ಲ ಇದೇ ತಿಂಗಳು ಆಗ್ತದೆ. 100% ಕ್ಲಾರಿಫಿಕೇಷನ್ ನಾವು ಆ ಟಚಪ್ಪಲ್ಲಿ ಇದ್ದೀವಿ, ಸುಮ್ಮನೆ ಕೂತ್ಕೊಂಡಿಲ್ಲ. ಹೇಳಿದ್ದಾರೆ ಈಗ ಶಾಸಕರ ಕಡೆಯಿಂದ ಬರಬೇಕಾದ್ರೆ ಸ್ವಲ್ಪ ವಿಳಂಬ ಆಯ್ತದೆ. ಹಾಗಾಗಿ ಅದನ್ನು ಸರಿಪಡಿಸಿ ಕಳಿಸಿದ್ದೀವಿ. ಮತ್ತು KKRDBಯಿಂದ ಕ್ಲಾರಿಫಿಕೇಷನ್ ಕೇಳಿದ್ರು, ಆ ಕ್ಲಾರಿಫಿಕೇಷನ್ ಕೂಡ ನಾವು ಕಳಿಸ್ಕೊಟ್ಟಿದ್ದೀವಿ. ಆ ಥರ ವಿತಿನ್ 2 ಡೇಸಲ್ಲಿ ದಯವಿಟ್ಟು ಇನ್ನೊಂದು ಬೇಡಿಕೆ ಸರ್. ನೆಕ್ಸ್ಟ್ ಏನಾದರೂ ಅಕಾಡೆಮಿಕ್ ಇಯರ್ 26-27 ಅಕಾಡೆಮಿಕ್ ಇಯರ್ ಒಳಗೆ UKG LKG ಅಡ್ಮಿಷನ್ ಮಾಡಿಸ್ತಾರೆ ಸರ್. ಅಲ್ಲಿಂದ ಬೇಕಾದ್ರೆ 2 ಮಂತ್ಸಿಗೆ ಇಲ್ಲ 3 ಮಂತ್ಸಿಗೆ ಒಂದ್ಸರಿ ಆದರೂ ಸ್ಯಾಲರಿ ಮಾಡೋದು ವ್ಯವಸ್ಥೆ ಮಾಡಿಕೊಡ್ತಾರೆ ಸರ್. ಯಾಕಂದರೆ ಈಗ 10 ತಿಂಗಳು ಅಂತಂದರೆ ಎಲ್ಲರೂ ಅದು ಸ್ಕೀಮ್ ನಿಮ್ಗೆ ಓಪನ್ ಆಗಿ ಹೇಳ್ತಾರೆ. 3 ವರ್ಷಕ್ಕೂ ಹೀಗೆ ಇರ್ತದೆ ಸ್ಕೀಮ್. ಅಲ್ಲ, ಯಾಕಂದ್ರೆ ಅದು ಅಪ್ರೂವ್ ಆಗಬೇಕು. KKRDB ಆಗ್ಬೋದು, ಗೌರ್ಮೆಂಟ್ ರೆಗ್ಯುಲರ್ ಬಜೆಟ್ ಅದು ಹೀಗೆ ಇರ್ತದೆ. ಹೇಳ್ದಂಗೆ ಆ್ಯಕ್ಷನ್ ಪ್ಲಾನ್ ತಾಲೂಕುಗಳಲ್ಲಿ ಪ್ರಿಪೇರ್ ಮಾಡ್ತಾರೆ, ಅದನ್ನು ಶಾಸಕರ ಅನುಮೋದನೆ ಮಾಡಬೇಕು. ಶಾಸಕರ ಅನುಮೋದನೆ ಆಗಿ ಹೋಗಬೇಕಾಗುತ್ತೆ. ಫಂಡ್ ಇರ್ತಕ್ಕಂಥವ್ರು ಎಲ್ಲರೂ ನಿಮ್ಮ ಶಾಸಕರನ್ನ ಭೇಟಿಯಾರು ಸಾಕು, ಅಲ್ಲಿಂದ ನಮ್ಗೆ ಬರಬೇಕು. ಮುಂದಿನ ವರ್ಷಕ್ಕಾದ್ರೂ ನೀವು ಅಷ್ಟೇ ಮಾಡಿ. ಈಗ ನಮ್ಗೆ ಅಲ್ಲಲ್ಲೇ ಅದೇ ನಾನು ಹೇಳ್ತಾ ಇದ್ದೀನಿ, 3 ವರ್ಷಕ್ಕೆ ನಿಮ್ಮ ಸಂಬಳ ಬೇಕಂದ್ರೆ ಅಲ್ಲಿ ನಿಮ್ಮ ತಾಲೂಕು ಸಂಘಟನೆ ಮಾಡಿ ಆ ಸಂಘಟನೆ ಹೋಗಿ ನಮ್ಮ ಪ್ಲಾನ್ ಕಳಿಸಿದ್ರೆ ಅಂತ ಕೇಳಬೇಕು. ಶಾಸಕರುಗಳಿಗೆ ನೀವು ಮನವೊಲಿಸಬೇಕು. ನೀವು KKRDB ಶಾಸಕರೇ ಹಿಂಗೆ ಇದನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಮುಂದಿನ ವರ್ಷಕ್ಕಾದ್ರೆ ಹೀಗೆ ಇರ್ತದೆ. ಅದಕ್ಕೆ ನೀವು ಅದು ಎಷ್ಟು ಬೇಗ ನಿಮ್ಮ ಶಾಸಕರಿಂದ ಕಳಿಸಿಕೊಡ್ತಾರೋ ಅಷ್ಟು ಬೇಗ ಇಲ್ಲಿ ಜಿಲ್ಲಾ ಪಂಚಾಯತಿಗೆ ಬರೋಕ್ಕೆ ಸಾಹೇಬರು ಕಳಿಸ್ಕೊಡ್ತಾರೆ. ಈ ಸಾಹೇಬಂತವೂ ವಿಳಂಬ ಆಗಿಲ್ಲ, ನಮ್ಮಂತ ವಿಳಂಬ ಆಗಿಲ್ಲ. ಈ ಮೊನ್ನೆ ನಾವು ಒಂದು 4-5 ದಿನದಿಂದ ಕ್ಲಾರಿಫಿಕೇಷನ್ ಕೇಳಿದ್ರು. ಆ ಕ್ಲಾರಿಫಿಕೇಷನ್ ನಾವು ಅಪ್ಡೇಟ್ ಮಾಡಿಕೊಟ್ಟಿದ್ದೀವಿ. ಆಲ್ರೆಡಿ ಈ ಪ್ರೊಸೆಸ್ ಇದೆ, ಆಗುತ್ತೆ. ಹೇಳ್ದಂಗೆ ನಿಮ್ಮ ಮಂತ್ ಒಳಗಡೆ ಯಾರಿಗೆ ಕೇಳಬೇಕು ಅನ್ನೋದೇ ಕ್ಲಾರಿಫಿಕೇಶನ್ ಇದ್ದಿಲ್ಲ. ಇವಾಗ ಗೊತ್ತಾಯ್ತು. ಈಗ ಮುಂದೆ ವರ್ಷಕ್ಕೆ ಹೇಳ್ತೀವಿ ನಾವು. ಮುಂದೆ ವರ್ಷಕ್ಕಾರು ನಿಮ್ಮ ಅಲ್ಲಿ ಶಾಸಕರುಗಳಿಗೆ ಮನವೊಲಿಸಿ ನಿಮ್ಮ ಪ್ಲಾನನ್ನು ಬೇಗ ವ್ಯವಸ್ಥೆ ಮಾಡಬೇಕು. ಪ್ಲಾನ್ ಮಾಡೋದು ಯಾರು? BO ಅವರು ಪ್ಲಾನ್ ಮಾಡಿ ಶಾಸಕರು ಕೊಡ್ತಾರೆ.
ಶಾಸಕರು ಆದಷ್ಟು ಬೇಗ ಸಹಿ ಮಾಡಿಕೊಟ್ರೆ ಅದು ಜಿಲ್ಲಾ ಪಂಚಾಯತಿ ಬರುತ್ತೆ. ಇಲ್ಲಿಂದ ಅದು ಫಾರ್ವರ್ಡಾಗಿ ಹೋಗ್ತದೆ. ಇಲ್ಲೂ ಕೂಡ ಲೇಟ್ ಆಗಲ್ಲ. ಒಂದು ವಾರದಲ್ಲಿ ಇದು ಇಲ್ಲಿಂದ ಕಲಬುರಗಿಗೆ ಹೋಗ್ತದೆ. ಮುಂದಿನ ವರ್ಷ ನೀವು ಯಾರ್ಯಾರು ಇರ್ತೀರಿ ಎಲ್ಲರೂ ಆ ಕೆಲಸ ಮಾಡಿ. ಸರ್ ನಾವು SDMC ಪೋಷಕರು ಸರ್. ಹಾಂ, ಸರ್ ಏನೇ ಇರಲಿ ಸರ್, ಒಂದು ಸರ್ಕಾರದಿಂದ ಒಂದು ಯಾವುದೇ ಸ್ಕೀಮ್ ಬಂದತ್ತಂತಂದರೆ ಅದನ್ನ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಅದನ್ನು ಮುತುವರ್ಜಿ ವಹಿಸಿ ಮಾಡ್ಬೇಕು ಸರ್. ಮಾಡದೆ ಹೋದರೆ ನಮ್ಮಂಥ ಮಕ್ಕಳಿಗೆ ಅನ್ಯಾಯ ಆಗ್ತದೆ. ಯಾಕಪ್ಪ ಅಂತಂದರೆ ಇವ್ರದ್ದು 10 ತಿಂಗಳು ಸ್ಯಾಲ್ರಿ ಆಗಿಲ್ಲ. 10 ತಿಂಗಳು ಸ್ಯಾಲ್ರಿ ಇವ್ರ ಮನೆಗೆ 100 ಸಮಯ ಸಿಗ್ತಾವೆ ಸರ್. ಇದರಿಂದ ನಮ್ಮ ಮಕ್ಕಳಿಗಾಗಲಿ ಎಜುಕೇಷನ್ ಹಿನ್ನಡೆ ಆಗ್ತದೆ. ಒಬ್ಬರಿ ಜಿಲ್ಲಾಧಿಕಾರಿಗಳು ನಾನು ಏನು ಮಾಡಬೇಕಲ್ಲ ಅವ್ರು ಹೇಳಿದ್ದೀನಿ. ಮಿನಿಸ್ಟ್ರಿಗೆ ಅನಿಸಿಕೆ ಹೇಳ್ತೀನಿ ಸರ್. ಅದನ್ನ ಆದಷ್ಟು ಬೇಗ ನೀವು ತಂದುಕೊಡ್ರಿ, ಅವ್ರಿಗೆ ಇದನ್ನು ಮಾಡ್ರಿ. ಇದೇನೋ ಬೇಗ ಆಗದೆ ಹೋದಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಾವು ಪೋಷಕರೆಲ್ಲ ಸೇರಿ ಶಿಕ್ಷಣ ಇಲಾಖೆ ಇದಕ್ಕೆ ಕರೆದಿವಿ. ಅದಕ್ಕೆ ಇದ್ರ ಬಗ್ಗೆ ನೀವು ಇದನ್ನು ವಹಿಸ್ರಿ. ಈಗ ಮುಂದಿನ ವರ್ಷ ಏನು ಮಾಡೋದಂದ್ರೆ ಇಷ್ಟು ಜನ ಇದ್ದಾರೆ. ನಿಮ್ಮ ತಾಲೂಕಿಗೆ ನೀವು ಮಾತಾಡಿ, ನಿಮ್ಮ ತಾಲೂಕಿನ BO ಅವರು ನಿಮ್ಮ ಶಾಸಕರು ಅಷ್ಟು ನಮಗೆ ನೀಟಾಗಿ ಕಳಿಸ್ಕೊಟ್ಬಿಟ್ರೆ ಮುಗಿತು. ಎಷ್ಟು ರನ್ನಿಂಗ್ ಕಳಿಸ್ಕೊಡ್ತಾರೆ ಅಷ್ಟು ಇದಾಗ್ತದೆ. ಸರ್ ಇದು ಕೂಡ ಸ್ಯಾಲರಿ 10 ಮಂತ್ ಫುಲ್ ಆಗುತ್ತಾ ಮತ್ತೆ ಇದರಲ್ಲಿ ಆಫ್ ಫುಲ್ ಆಗ್ತದೆ. ಒಂದ್ಸಲ ಅಪ್ರೂವ್ ಆಯ್ತಂದ್ರೆ ಫುಲ್ ಆಗಿದೆ. ಯಾಕಂದ್ರೆ ಗ್ರ್ಯಾಂಟ್ ಅದು ಒಂದ್ಸಲ ಆಕ್ಷನ್ ಪ್ಲಾನ್ ಅಪ್ರೂವ್ ಇಲ್ಲಮ್ಮ ಇದೊಂದು ಗಮನ. ನೆಕ್ಸ್ಟ್ 26-27 ಸಾಲಿಗೆ ಅಡ್ಮಿಷನ್ಸ್ ಏನು ಬರ್ತಾವಲ್ಲ ನಾವೆಲ್ಲ SDMC ಸೇರ್ಬಿಟ್ಟು ಅದನ್ನ ನಾವು ಸ್ಟಾರ್ಟ್ ಮಾಡೋಕೆ ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ಅವಾಗ ಪೋಷಕರೆಲ್ಲರೂ ಬರ್ತಾರೆ. ಪೋಷಕರು ಬಂದ ನಾವಿಂತ ಅಧಿಕಾರಿಗಳು ಕಳ್ಸಂದ್ರಿ ಇಲ್ಲ ಸರ್ ಆ ಸ್ಕೂಲ್ ಯಾಕೆ ಅಡ್ಮಿಷನ್ ಮಾಡ್ಕೊಂತಿಲ್ಲ ಅಂತಂದಾಗ ಅವಾಗ ಬರ್ಲಿ ಬೇಕಾದ್ರೆ ಸಾಲ ಕ್ಲಿಯರ್ ಮಾಡ್ಕೊಡ್ರಿ ಸರ್ ಅವಾಗ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಅಷ್ಟೇ. ಅವ್ರಿಗೆ ತಪ್ಪು ಮಾಹಿತಿ ಅಂದ್ರೆ ಬೇರೆ ಬೇರೆ ಕಡೆ ಉದ್ಯೋಗ ನೋಡ್ಕೊಳ್ಬೋದು. ಸ್ಕೀಮ್ ನಾವು ಹಿಂಗೆ ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅಲ್ಲ, ನಾನು ಅದನ್ನೇ ಹೇಳ್ತೀನಿ. ಹೋದ್ರೆ ನಮ್ಮ ಮಕ್ಕಳಿಗೆ ಅದಕ್ಕೆ ದಾರಿನೇ ಹೇಳ್ತೀನಿ. ಉತ್ತಮ ಶಿಕ್ಷಣ ಹೋಗ್ತೀವಿ. ಈಗ MLA ಗಮನ ತೊಗೊಂಬರ್ ಅಂತಂದ್ರೆ ನಾವು ಎಲ್ಲರೂ ಹೋಗಿ MLA ಗಮನ ಕೂಡ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ತೊಗೊಂಬರ್ತೀವಿ. ಅದೇ ಹೇಳ್ದ ಲೋನ್ ಬರತ್ತಾಡನೆ ಅದನ್ನ ಫಾಲೋ ಅಪ್ ಮಾಡೋದು ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವು ಕೂಡ ಇದನ್ನ ಒಂದು ಮುತುವರ್ಜಿ ತಗೊಂಡು ಅದಕ್ಕೆ ಶಿಕ್ಷಕರದ್ದು ಸಂಬಳ ಎಷ್ಟು ದಿವಸ ಬೇಕಾಗುತ್ತೆ? ಈಗ ನಮಗೂ ಎಲ್ಲರಿಗೂ ಗೊತ್ತಿದೆ. KKDBಯಿಂದ ಮತ್ತೆ ರಿವೈಸ್ ಸರ್ಕ್ಯುಲರ್ ಬಂತು. ಸರ್ಕ್ಯುಲರ್ ಬಂದ ಮೇಲೆ ಮತ್ತೆ ಏನು ಮಾಡಿದ್ವಿ ನಾವು, ಆ ಸರ್ಕ್ಯುಲರ್ ಪ್ರಕಾರ ಪ್ಲಾನ್ ಮಾಡಿ ಕಳಿಸ್ಕೊಡ್ಲಿಕ್ಕೆ ಎಲ್ಲ BOಗಳು ಹೇಳಿದ್ವಿ. ಕೆಲವೊಂದು ಸಹ ಏನಾಯ್ತದೆ, ಕೆಲವೊಂದು ಶಾಸಕರು ಬೇಗ ಕೊಡಲಿಲ್ಲ ಪ್ಲಾನನ್ನು ಅಪ್ರೂವ್ ಮಾಡಿ. ಹಾಗಾಗಿ ಕೆಲವೊಬ್ಬರು ಬೇಗ ಕೊಟ್ಟರು. ಲೈಕ್ ಹೊಸಪೇಟೆ ಕೂಡ್ಲಿಗೆ ಅವರು ಫಸ್ಟ್ ಕೊಟ್ಟರು, ಆಮೇಲೆ ಹೊಸಪೇಟೆ ಕೊಟ್ಟರು, ಆಮೇಲೆ ಅಲ್ಪಳ್ಳಿ ಕೊಟ್ಟರು. ಇನ್ನು 2 ಜಿಲ್ಲೆಯವರು 2 ತಾಲೂಕಿನವರು ಬೇಗ ಕೊಡಲಿಲ್ಲ, ಹಗರಿಬೊಮ್ಮನಹಳ್ಳಿ ಮತ್ತು ಹಗರಿಯವರು. ಹಾಗಾಗಿ ಎಲ್ಲ ಒಟ್ಟಿಗೆ ಕಳಿಸ್ಬೇಕಾದ್ರೆ ಅದು ವಿಳಂಬ ಆಯಿತು. ಮತ್ತೆ ಕೆಲವೊಂದು ಕ್ಲಾರಿಫಿಕೇಶನ್ ಕೇಳಿದ್ರೆ ಈ ಕ್ಲಾರಿಫಿಕೇಶನ್ ಅಪ್ಡೇಟ್ ಮಾಡಿದ್ದೀವಿ. ಮೋಸ್ಟ್ಲಿ ಇನ್ನೊಂದು 10 ಡೇಸ್ 2 ಡೇಸ್ ಎಲ್ಲ ಇದೇ ತಿಂಗಳಾಗ್ತದೆ. 100% ಅದೇ ನಮ್ಮ ಬಗ್ಗೆ ಇದು ಮಾಡೋದಿಲ್ಲ. ಕ್ಲಾರಿಫಿಕೇಶನ್ ನಾವು ಆ ಟಚಪ್ನಲ್ಲಿ ಇದ್ದೀವಿ, ಸುಮ್ಮನೆ ಕುತ್ಕೊಂಡಿಲ್ಲ. ಹೇಳಿದ ಮೇಲೆ ಈಗ ಶಾಸಕರ ಕಡೆಯಿಂದ ಬರಬೇಕಾದ್ರೆ ಸ್ವಲ್ಪ ವಿಳಂಬ ಆಯಿತು. ಹಾಗಾಗಿ ಅದನ್ನು ಸರಿಪಡಿಸಿ ಕಳಿಸಿದ್ದೀವಿ. ಮತ್ತು KKDBಯಿಂದ ಕ್ಲಾರಿಫಿಕೇಶನ್ ಕೇಳಿದ್ರೆ ಆ ಕ್ಲಾರಿಫಿಕೇಶನ್ ಕೂಡ ನಾವು ಕಳಿಸ್ಕೊಟ್ಟಿದ್ದೀವಿ. ಆ ಥರ 2 ಡೇಸಲ್ಲಿ ದಯವಿಟ್ಟು ಇನ್ನೊಂದು ಬೇಡಿಕೆ ಸರ್, ನೆಕ್ಸ್ಟ್ ಏನಾದರೂ ಅಕಾಡೆಮಿಕ್ ಇಯರ್ 26-27 ಅಕಾಡೆಮಿಕ್ ಇಯರ್ ಒಳಗೆ UKG LKG ಅಡ್ಮಿಷನ್ ಮಾಡಿಸ್ತೀವಿ ಸರ್. ಅಲ್ಲಿಂದ ಬೇಕಾದ್ರೆ 2 ಮಂತ್ಸಿಗೆ ಇಲ್ಲ 3 ಮಂತ್ಸಿಗೆ ಒಂದ್ಸರಿ ಆದ್ರೂ ಸಾಧನೆ ಮಾಡೋಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಯಾಕಂದ್ರೆ ಈಗ 10 ತಿಂಗಳು ಅಂತಂದ್ರೆ ಎಲ್ಲರೂ ಸ್ಕೀಮ್ ನಿಮ್ಗೆ ಓಪನ್ ಆಗಿ ಇರ್ತದೆ. 3 ವರ್ಷಕ್ಕೂ ಹೀಗೆ ಇರ್ತದೆ ಸ್ಕೀಮ್. ಅಲ್ಲ, ಯಾಕಂದ್ರೆ ಅದು ಅಪ್ರೂವಲ್ ಆಗ್ಬೋದು, KKDB ಆಗ್ಬೋದು, ಗೌರ್ಮೆಂಟ್ ರೆಗ್ಯುಲರ್ ಬಜೆಟ್ ಅದು ಹೀಗೆ ಹೇಳ್ದಂಗೆ ಆಕ್ಷನ್ ಪ್ಲಾನ್ ತಾಲೂಕು ಲೆವೆಲ್ಗೆ ಪ್ರಿಪೇರ್ ಮಾಡ್ತಾರೆ. ಅದನ್ನು ಶಾಸಕರ ಅನುಮೋದನೆ ಮಾಡಬೇಕು. ಶಾಸಕರ ಅನುಮೋದನೆ ಆಗಿ ಹೋಗಬೇಕಾಗುತ್ತೆ. ಇರ್ತಕ್ಕಂಥವ್ರು ಎಲ್ಲರೂ ನಿಮ್ಮ ಶಾಸಕರ ಬಿಡಿಯಾರು ಸಾಕು, ಅಲ್ಲಿಂದ ನಮ್ಗೆ ಬರ್ಬೇಕು. ನಿಮ್ಗೆ ಯಾರು ಹೇಳಿದೆ ಮುಂದಿನ ವರ್ಷಕ್ಕಾದ್ರೂ ನೀವು ಅಷ್ಟೇ ಮಾಡಿದ್ರಿ. ಈಗ ನಮ್ಗಿಂತ ನೀವು ಅಲ್ಲಲ್ಲೇ ಅದೇ ಮನೆ ಹೇಳ್ತಾ ಇದ್ರಲ್ಲ, 3 ವರ್ಷಕ್ಕೆ ನಿಮ್ಮ ಸಂಬಳ ಬೇಗ ಬೇಕಾದ್ರೆ ಅಲ್ಲಿ ನಿಮ್ಮ ತಾಲೂಕು ಸಂಘಟನೆ ಮಾಡ್ಕೊಂಡು ಆ ಸಂಘಟನೆ ಹೋಗಿ ನಮ್ಮ ಕಾಲ್ ಕಳಿಸಿದ್ರೆ ಅಂತ ಕೇಳಬೇಕು. ಶಾಸಕರುಗಳಿಗೆ ನೀವು ಮನವೊಲಿಸಬೇಕು. ನೀವು KKDB ಶಾಸಕರಿಗೆ ಹಿಂಗೆ ಇದನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಮುಂದೆ ವರ್ಷಕ್ಕಾದ್ರೆ ಇದು ಹೀಗೆ ಇರ್ತದೆ. ಅದಕ್ಕೆ ನೀವು ಅದು ಎಷ್ಟು ಬೇಗ ನಿಮ್ಮ ಶಾಸಕರಿಗೆ ಕಳಿಸಿಕೊಡ್ತೀರೋ ಅಷ್ಟು ಬೇಗ ಇಲ್ಲಿ ಜಿಲ್ಲಾ ಪಂಚಾಯತಿಗೆ ಬರುತ್ತೆ. ಸಾಹೇಬರು ಕಳಿಸ್ಕೊಡ್ತಾರೆ. ಈ ಸಾಹೇಬ್ರದ್ದು ವಿಳಂಬ ಆಗಿಲ್ಲ, ನಮ್ಮಂತೂ ವಿಳಂಬ ಆಗಿಲ್ಲ. ಈಗ ಮೊನ್ನೆ ನಾವು ಒಂದು 4-5 ದಿನದಿಂದ ಕ್ಲಾರಿಫಿಕೇಶನ್ ಕೇಳಿದ್ರು. ಆ ಕ್ಲಾರಿಫಿಕೇಶನ್ ನಾವು ಅಪ್ಡೇಟ್ ಮಾಡ್ಕೊಟ್ಟಿದ್ದೀವಿ ಆಲ್ರೆಡಿ. ಈ ಪ್ರೊಸೆಸ್ ಇದೆ, ಆಗುತ್ತೆ. ನೋಡ್ರಿ ಹೇಳ್ದಂಗೆ ಈ ಮಂತ್ ಒಳಗಡೆ
ಮಾಡದೆ ಹೋದ್ರೆ ನಮ್ಮಂತ ಮಕ್ಕಳಿಗೆ ಅನ್ಯಾಯ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇವ್ರದ್ದು 10 ತಿಂಗಳು ಸ್ಯಾಲ್ರಿ ಆಗಿಲ್ಲ. 10 ತಿಂಗಳು ಸ್ಯಾಲ್ರಿ ಇವ್ರ ಮನೆ 100 ಸಮಸ್ಯೆ ಇರ್ತವೆ ಸರ್. ಇದರಿಂದ ನಮ್ಮ ಮಕ್ಕಳಿಗೆ ಅಲ್ಲಿ ಎಜುಕೇಶನ್ ಹಿನ್ನಡೆ ಆಗ್ತದೆ ಅನ್ನೋ ಉದ್ದೇಶದಿಂದ ತಾವು ಇದನ್ನು ಮುತುವರ್ಜಿ ವಹಿಸಿ ಶಾಸಕರ ಗಮನಕ್ಕನ್ನು ತಗೊಂಡ್ರಿ, ಜಿಲ್ಲಾಧಿಕಾರಿಗಳು ನಾನು ಏನು ಮಾಡ್ಬೇಕಂದ್ರೆ ನಾವು ಹೇಳಿದ್ದೀನಿ. ಮಿನಿಸ್ಟರ್ ನನ್ನ ಅನಿಸಿಕೆ ಹೇಳ್ತೀನಿ ಸರ್. ಅದು ಆದಷ್ಟು ಬೇಗ ನೀವು ತಂದ್ಕೊಡ್ರಿ, ಅವ್ರಿಗೆ ಎದುರು ಮಾಡ್ರಿ. ಅಲ್ಲೇನೋ ಬೇಗ ಆಗದೆ ಹೋದಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಾವು ಪೋಷಕರೆಲ್ಲ ಸೇರಿ ಶಿಕ್ಷಣ ಇಲಾಖೆ ಇದಕ್ಕೆ ಒತ್ತು ಕೊಡ್ತದೆ, ಖಾಸಗಿ ಒತ್ತು ಕೊಡ್ತದೆ ಅನ್ನೋ ಉದ್ದೇಶದಿಂದ ನಾವು ಮಾತಾಡ್ತೀವಿ. ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಓಕೆ ಸರ್, ಇದು ಸ್ಕೀಮು ಸರ್ ರೆಗ್ಯುಲರ್ ಗ್ರಾಂಟ್, ಬಜೆಟರಿ ಗ್ರಾಂಟ್ ಇರಂಗಿಲ್ಲ. ಅದು ಏನೇ ಆಗಲಿ ಸರ್, ಅಲ್ಲಲ್ಲ, ಬಗ್ಗೆ ಆಲೋಚನೆ ಮಾಡ್ತಾರೆ, ನಾನು ಹೇಳಿದ್ದೀನಿ. ನಮ್ಮ ಮಕ್ಕಳ ಬಗ್ಗೆ ಆಲೋಚನೆ ಮಾಡಲ್ಲ. ನಾನು ಏನು ಸಮಸ್ಯೆ ಇದೆ ಅಂತ ಹೇಳಿದ್ದೀನಿ, ಮತ್ತೆ ಮಾತಾಡೋದಿಲ್ಲ. ಅಲ್ಲಲ್ಲ ಸರ್, ನಾನು ನಾವು ಆಲ್ರೆಡಿ ಕ್ಲಾರಿಫಿಕೇಶನ್ ನಮಗೆ ಕೇಳಿದ್ರು, ನಾವು ಕ್ಲಾರಿಫಿಕೇಶನ್ ಅಪ್ಡೇಟ್ ಮಾಡಿಬಿಟ್ಟಿದ್ದೀವಿ. ನಾವು ನಮ್ಮ ಮಕ್ಕಳ ಒಂದು ಉದ್ದೇಶನ ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಇದು ನನಗೆ ಅರ್ಥ ಇದ್ರ ಆಗಿದೆ. ಬಗ್ಗೆ ನೀವು ಇದನ್ನು ಖಂಡಿತವಾಗ್ಲೂ. ಈಗ 300 ವರ್ಷ ಏನ್ ಮಾಡ್ಬೇಕು ಆಯ್ತು, ಇಷ್ಟು ಜನ ಇದ್ದಾರೆ. ಆಯ್ತು, ಶಾಸಕರು ನಿಮ್ಮ ತಾಲೂಕಿಗೆ ನೀವು ಮಾತಾಡಿ, ನಿಮ್ಮ ತಾಲೂಕಿನ ಬಿ ಅವರು ನಿಮ್ಮ ಶಾಸಕರು ಅಷ್ಟು ನಮ್ಗೆ ನೀಟಾಗಿ ಕಳಿಸ್ಕೊಂಡ್ಬಿಟ್ರೆ ಮುಗಿತು. ಎಷ್ಟು ಅರ್ಲಿ ಕಳಿಸ್ಕೊಂಡ್ರೆ ಅಷ್ಟು ಇದಾಗ್ತದೆ.